ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೇಲೆ ಕಾಣುವ ಬೆಲ್ ಬಟನ್ ಅಂತ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಏನು ನಿನ್ನೆ ಹೇಳಿದೆ, ಏನು 708 ಪೋಸ್ಟ್ ಏನು ನಾನ್ HK FDA ಏನೆಲ್ಲ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ ಬಂದಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದೆ. ಇವತ್ತು ಅದರನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಏನಾದರೂ ವಾಯ್ಸಲ್ಲಿ ತೊಂದರೆ ಇದ್ದರೆ ಆಗಿರಲಿ, ಸ್ವಲ್ಪ ಕೋಲ್ಡು ಕಾಫ್ ಆಗಿದೆ, ಇದ್ರ ಬಗ್ಗೆ ಯಾರು ಏನು ತಿಳ್ಕೊಳಕ್ಕೆ ಹೋಗಬೇಡಿ. ಇವತ್ತು ಏನು ಜಿಯೋಗ್ರಫಿ ರಿಲೇಟೆಡ್ ಏನು ಕ್ವಶನ್ಸ್ ಬಂದಿದೆಯಲ್ಲ ಅದ್ರ ರಿಲೇಟೆಡ್ ಸಾಲ್ವ್ ಮಾಡ್ತಾ ಹೋಗೋಣ. ಎಷ್ಟೆಲ್ಲ ಕ್ವಶನ್ಸ್ ಬಂದಿದೆ, ಏನು ಬಂದಿದೆ ಅಂತ. ಹಾಗೆ ಇನ್ನೂ ಏನಪ್ಪ ಅಂದರೆ, ನಾನೇ ಬರೆದಿರುವ ಕರ್ನಾಟಕ ಜಿಯೋಗ್ರಫಿ ಆಗಿರಬಹುದು ಹಾಗೆ ಜಿಯೋ ಆಗಿರಬಹುದು, ಈ ಎರಡು ಪುಸ್ತಕಗಳಿಂದ ಎಷ್ಟು ಕ್ವಶನ್ ಬಂದಿದೆ ಅಂತ ನಾನು ಹೇಳ್ತೀನಿ. ಓಕೆನಾ? ನೀವು ಇನ್ನೂ ಯಾರೆಲ್ಲ ಬೈ ಮಾಡಿಲ್ಲ ಇದನ್ನು ಬೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ಏನು ಮಾಡ್ತೀರಾ ಅಂದರೆ, ನೀವು ಜಿಯೋಗ್ರಫಿ ರಿಲೇಟೆಡ್ ಏನು ಎಲ್ಲ ಕ್ವಶನ್ಸನ್ನು ಆಲ್ಮೋಸ್ಟ್ ಅಲ್ಲೂ ಮುಂದಿನ ಏನು ಎಕ್ಸಾಮ್ಸ್ಗೆ ಬರುತ್ತೆ ಅಂತ ಹೇಳ್ತಾ ಇವತ್ತು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ? ಇದು ಬಂದು ವರ್ಷನ್ ಕೋಡ್ C2. ಓಕೆನಾ? ಕ್ವಶನ್ ನಂಬರ್ 37 ಬಂಗಾರ ಮಣ್ಣಿನ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕ್ವಶನ್ ಕೇಳಿದರೆ, ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. 1 ಬಂಗಾರ ಹಳೆಯ ಮೆಕ್ಕಲು ಮಣ್ಣು. ಓಕೆ, ಕರೆಕ್ಟ್ ಇದೆ. ಹಾಗೆ ಇದು ನದಿಗಳಿಂದ ದೂರದಲ್ಲಿರುವ ಎತ್ತರ ಪ್ರದೇಶಗಳಲ್ಲಿ ಕಂಡುಬರುತ್ತದೆ, ಅದು ಕರೆಕ್ಟ್ ಇದೆ. ಹಾಗೆ 3 ಇದು ಸಣ್ಣ ಕಣಗಳಿಂದ ಕೂಡಿದ್ದು ಹೆಚ್ಚು ತೇವಾಂಶ ಹಿಡಿಯಬಲ್ಲದು, ಇದು ರಾಂಗ್ ಇದೆ. ಹಾಗೆ 4 ಬಂದು ಬಂಗಾರನಲ್ಲಿ ಸಾಮಾನ್ಯವಾಗಿ ಕಂಕರ್ ಅಥವಾ ಲೈಮ್ ನ್ಯೂಡಲ್ಗಳು ಇರುತ್ತವೆ, ಕರೆಕ್ಟ್ ಇದೆ. ಇದರಲ್ಲಿ ಆನ್ಸರ್ 3 1 2 4 ಕರೆಕ್ಟ್ ಆಗಿದೆ. ಆದರೆ 3ನೇ ಆಪ್ಷನ್ ರಾಂಗ್ ಇದೆ. ನಾನೇ ಬರೆದಿರುವಂಥ ಜಿಯೋ ಪುಸ್ತಕದಲ್ಲಿ ಪೇಜ್ ನಂಬರ್ 158. ಓಕೆನಾ? ಇಲ್ಲಿ ನೋಡಬಹುದು ನೀವು, ಬಂಗಾರ ಅಂತ ಮೆನ್ಷನ್ ಮಾಡಿದ್ದೀನಿ, ಇಲ್ಲಿದೆ ಬಂಗಾರ ಅಂತ ಮೆನ್ಷನ್ ಮಾಡಿದ್ದೀನಿ. ಆದರೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ, ಇದಕ್ಕೆ ಪ್ರೂಫ್ ಇದೆ. ಪೇಜ್ ನಂಬರ್ 158. ಓಕೆನಾ? ಬಂಗಾರಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಆಗಿನ ಮುಂದಿನ ಪ್ರಶ್ನೆ ನೋಡೋಣ. ಹಸಿರು ಕ್ರಾಂತಿ ಎಂಬ ಪದವನ್ನು ಮೊದಲಿಗೆ ಯಾರು ಸೃಷ್ಟಿಸಿದರು ಅಂತ ಕ್ವಶನ್ ಆಗಿದೆ. ಆ್ಯಕ್ಚುಲಿ ಆಪ್ಷನ್ ಏನಿದೆ, MS ಸ್ವಾಮಿನಾಥನ್, MS ರಾಂಧವ ಅಂತ ಇದೆ. ಹಾಗೆ 3ನೇದು ವಿಲಿಯಂ S ಗೌಡ ಅಂತ ಇದೆ. ಹಾಗೆ ನಾರ್ಮಲ್ ಬೋರ್ಲಾಂಗ್ ಅಂತ ಇದೆ. ಇಲ್ಲಿ ನಮಗೆಲ್ಲ ತಿಳಿದಿರುವ ಹಾಗೆ ಏನಂದರೆ, MS ಸ್ವಾಮಿನಾಥನು ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಗೊತ್ತಿದೆ. ಹಾಗೆ ಬಂದು ಯಾರು ಜಾಗತಿಕ ಹಸಿರು ಕ್ರಾಂತಿಯ ಪಿತಾಮಹ ಬಂದು ನಾರ್ಮಲ್ ಬೋರ್ಲಾಂಗು. ಓಕೆನಾ? ಇಲ್ಲಿ ಆನ್ಸರ್ ಯಾವುದಂದರೆ ವಿಲಿಯಂ S ಗೌಡ ಅವರು. ಓಕೆನಾ? ಇವರು ಏನಪ್ಪ ಅಂದರೆ, ಮೊದಲಿಗೆ ಈ ಪದವನ್ನು ಬಳಸ್ತಾರೆ. ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಕಾರ್ಯನಿರ್ವಾಹಕರಾಗಿರ್ತಾರೆ ಇವರು. 1968ರಲ್ಲಿ ಒಂದು ಭಾಷಣ ಮಾಡಬೇಕಾದ್ರೆ ಆ ಭಾಷಣದಲ್ಲಿ ಈ ಪದವನ್ನು ಮೊದಲು ಬಳಸ್ತಾರೆ. ಅದಕ್ಕೆ ಆನ್ಸರ್ ಬಂದು ಈ ಕ್ವಶನ್ಗೆ ಹಸಿರು ಕ್ರಾಂತಿ ಎಂಬ ಪದವನ್ನು ಮೊದಲಿಗೆ ಬಳಸಿದವರು ವಿಲಿಯಂ S ಗೌಡ ಆನ್ಸರು. ಓಕೆನಾ? ಇದು ಬಂದು ಆಲ್ಮೋಸ್ಟ್ ಯಾವುದೇ ಪುಸ್ತಕಗಳಲ್ಲಿ ದೊರೆಯಲ್ಲ, ಬಟ್ ಇದನ್ನು ಇಂಟರ್ನೆಟ್ಟಲ್ಲಿ ತೊಗೊಂಡು ಇದನ್ನು ಮೆನ್ಷನ್ ಮಾಡಿದ್ದೀನಿ. ಓಕೆನಾ? ಮುಂದಿನ ಪ್ರಶ್ನೆ ನೋಡೋಣ. 39ನೇದು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕ್ವಶನ್ ಆಗಿದೆ. ಓಕೆನಾ? ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಆ 4 ಆಪ್ಷನ್ಗೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕ್ವಶನ್ ಆಗಿದೆ. ನೋಡೋಣ. 1ನೇ ಆಪ್ಷನ್ ನೋಡೋಣ. ಭಾರತವು ಮಾನ್ಸೂನ್ ಆಧಾರಿತ ದೇಶ. ಕರೆಕ್ಟ್ ಇದೆ. ಇದು ನಾವು ಭಾರತ ದೇಶವು ಮಾನ್ಸೂನ್ ಆಧಾರಿತದ ಮೇಲೆ ನಿಂತಿದೆ ಅಂತ ಕರೆಕ್ಟ್ ಇದೆ. ಹಾಗೆ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿ ಭಾರತಕ್ಕೆ ಹೆಚ್ಚು ಮಳೆಯನ್ನು ಕರೆಕ್ಟ್. ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತಕ್ಕೆ 75% ಮಳೆಯನ್ನು ತರಿಸುತ್ತೆ, ಅದು ಕರೆಕ್ಟ್ ಇದೆ. ಹಾಗೆ ಈಶಾನ್ಯ ಮಾನ್ಸೂನ್ ಮಳೆ ಮುಖ್ಯವಾಗಿ ಪೂರ್ವ ಮತ್ತು ದಕ್ಷಿಣ ಭಾರತಕ್ಕೆ ಸೀಮಿತವಾಗಿದೆ. ಕರೆಕ್ಟ್ ಇದೆ. ಓಕೆನಾ? ಇದೇನಪ್ಪ ನಿರ್ಗಮ ಕಾಲ ಅಂತ ಕರೀತಾರೆ, ಗೊತ್ತಾ? ನಮ್ಮ ಪೂರ್ವ ಅಂದರೆ ಪೂರ್ವದಲ್ಲಿ ಆಂಧ್ರ ಪ್ರದೇಶ ಇರ್ಬೋದು, ತಮಿಳುನಾಡು ಆಗಿರ್ಬೋದು, ಇದಕ್ಕೆ ಹೆಚ್ಚು ಪ್ರಭಾವವನ್ನು ಬೀಳುತ್ತೆ. ಹಾಗೆ 4ನೇದು ಮಾನ್ಸೂನ್ ಯಾವಾಗಲೂ ಭಾರತದಲ್ಲಿ ಒಂದು ಜೂಜಾಟವಾಗಿದೆ. ಕರೆಕ್ಟ್, ಇದು ಕರೆಕ್ಟ್ ಇದೆ. ಇಲ್ಲಿ ಆಪ್ಷನ್ಸ್ D ಇದೆ. 1 2 3 4 ಕರೆಕ್ಟ್ ಆಗಿದೆ. ಇದಕ್ಕೆ ನೋಡಿ, ಜಿಯೋದಲ್ಲಿ ನಿಮಗೆ ಆನ್ಸರನ್ನು ನಾನು ಕೊಡ್ತೀನಿ. ಏನಪ್ಪ ಜಿಯೋದಲ್ಲಿ ಪೇಜ್ ನಂಬರ್ 64 68. ಒಂದೇ ನಿಮಿಷ ನಿಮ್ಗೆ ತೋರಿಸ್ಬಿಡ್ತೀನಿ. ನೋಡಿ, 64 ನಮ್ಮ ಭಾರತದ ವಾಯುಗುಣ ಇದೆಯಲ್ಲ, ಈ ವಾಯುಗುಣ ಚಾಪ್ಟರ್ದಲ್ಲಿ ನಿಮಗೆ ಈ 4 ಆಪ್ಷನ್ಸ್ ಸಿಗುತ್ತೆ. ಓಕೆನಾ? ಕೃಷಿಯಲ್ಲಿ ಒಂದು ಆಪ್ಷನ್ 4 ಸಿಗುತ್ತೆ. ಮಾನ್ಸೂನ್ ಯಾವಾಗಲೂ ಭಾರತದಲ್ಲಿ ಜೂಜಾಟ ಆಗಿದೆಯಲ್ಲ, ಅದು ಕೃಷಿಯಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದಕ್ಕೆ ಪೇಜ್ ನಂಬರ್ 64
68 ನೋಡಿ ಇಲ್ಲಿ ಇದೆ, ಯಥಾವತ್ತಾಗಿ 68 ಇದೆ ನೋಡಿ. ನೈಋತ್ಯ ಮಾನ್ಸೂನ್ ಮಾರುತಗಳಿದೆಯಲ್ಲ, ಇಲ್ಲಿ ಆನ್ಸರ್ ಸಿಗುತ್ತೆ. ಹಾಗೆ ಬಂದು 74 ಈಶಾನ್ಯ ಮಾರುತಗಳು, ಅಂದರೆ ಈಶಾನ್ಯ ಮಾರುತಗಳಲ್ಲಿ ಇದೆ, ಇದು ಚಳಿಗಾಲದಲ್ಲಿ ಬರುತ್ತಲ್ವ, ಅದು ಇಲ್ಲಿ ಆನ್ಸರ್ ಇದೆ. ಹಾಗೆ 4ನೇದು ಬಂದು 184ನೇ ಪೇಜು. 184 ಪೇಜು ಪುಟದಲ್ಲೂ ಇದೆ. ಒಂದೇ ನಿಮಿಷ ಅದನ್ನು ತೋರಿಸ್ತೀನಿ ನಿಮಗೆ. ಭಾರತದ ವ್ಯವಸಾಯ ಇದೆಯಲ್ಲ, ಈ ಭಾರತದ ವ್ಯವಸಾಯದಲ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ, ಮಾನ್ಸೂನ್ ಮಳೆ ಜೊತೆಗೆ ಆಡುವ ಜೂಜಾಟ ಅಂತ ಮೆನ್ಷನ್ ಮಾಡಿದ್ದೀನಿ. ಪೇಜ್ ನಂಬರ್ 184. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡಿ, ಕ್ವಶನ್ ನಂಬರ್ 41. ಲಾನಿನಾ ಆಸ್ಟ್ರೇಲಿಯಾದಲ್ಲಿ ಇತ್ತೀಚಿನ ಪ್ರವಾಹಕ್ಕೆ ಕಾರಣವಾಗಿದೆ ಎಂದು ಶಂಕಿಸಲಾಗಿದೆ. ಲಾನಿನಾ ಎಲ್ನಿನೋಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕ್ವಶನ್ ಆಗಿದೆ. ಇಲ್ಲಿ 2 ಆಪ್ಷನ್ ಇದೆ, ಮತ್ತು ಆಪ್ಷನ್ಗಳನ್ನು ನೋಡೋಣ ಮೊದಲು. ಲಾನಿನಾವು ಸಮಭಾಜಕ ಹಿಂದೂ ಮಹಾಸಾಗರದಲ್ಲಿ ಅಸಾಧಾರಣವಾಗಿ ತಣ್ಣನೆಯ ಸಾಗರ ತಾಪಮಾನದಿಂದ ನಿರೂಪಿತವಾಗಿದೆ. ಆದರೆ ಎಲ್ನಿನೋ ಸಮಭಾಜಕ ಪೆಸಿಫಿಕ್ನಲ್ಲಿ ಅಸಾಮಾನ್ಯ ಬೆಚ್ಚಗಿನ ಸಾಗರದ ತಾಪಮಾನದಿಂದ ನಿರೂಪಿಸಲ್ಪಟ್ಟಿದೆ ಅಂತಿದೆಯಲ್ಲ, ಇದು ಹಿಂದೂ ಮಹಾಸಾಗರ ಬದಲು ಇದು ಪೆಸಿಫಿಕ್ ಅಂತ ಆಗಬೇಕಾಗಿತ್ತು. ಓಕೆನಾ, ಆ ಕಾರಣದಿಂದ ಆ ಕ್ವಶನ್ ಅದು ತಪ್ಪಿದೆ. 2ನೇದು ನೋಡೋಣ. ಎಲ್ನಿನೋ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ, ಆದರೆ ಲಾನಿನಾ ಮಾನ್ಸೂನ್ ಹವಾಮಾನದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅಂತ ಕ್ವಶನ್ ಇದೆ, ಆದರೆ ಇದು ಬೀರುತ್ತೆ ಅಂತ ಆಗಬೇಕಾಗಿತ್ತು. ಬಟ್ ಇಲ್ಲಿ 1 ಅಥವಾ 2 ಕೂಡ ಅಲ್ಲ ಎಂದು 2 ಹೇಳಿಕೆಗಳು ತಪ್ಪಾಗಿದೆ. ಇಲ್ಲಿ ಹಿಂದೂ ಮಹಾಸಾಗರ ಬದಲು ಪೆಸಿಫಿಕ್ ಸಾಗರ ಅಂತ ಬರಬೇಕಾಗಿತ್ತು. ಹಾಗೆ ಬಂದು ಇಲ್ಲಿ ಪರಿಣಾಮ ಬೀರುವುದಿಲ್ಲ ಅಂತ ಇದೆಯಲ್ಲ, ಅದು ಬೀರುತ್ತದೆ ಅಂತ ಆನ್ಸರ್ ಬರಬೇಕಾಗುತ್ತೆ. ಆ ಕಾರಣದಿಂದ 2 ಹೇಳಿಕೆಗಳು ತಪ್ಪಾಗಿದೆ. ಹಂಗೆ ಅದರ ಕೆಳಗಡೆ ಒಂದು ನಮ್ಮ ಗ್ರಾಮ ಸ್ವರಾಜ್ ಅಂತ ಪಂಚಾಯತ್ ರಿಲೇಟೆಡ್ ಒಂದು ಕ್ವಶನ್ ಇದೆ, ನೋಡ್ಬಿಡೋಣ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ರಾಷ್ಟ್ರೀಯ ಸಂಸ್ಥೆ ಎಲ್ಲಿದೆ ಅಂದರೆ ಹೈದರಾಬಾದಲ್ಲಿದೆ. ನೆಕ್ಸ್ಟ್ ನೋಡುವ ಕ್ವಶನ್ ನಂಬರ್ 43. ಅಂದರೆ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾನೆ. ಒಂದು ಕಡೆ ಬಂದೇನು ಇದನ್ನು ಕೇಳಿದ್ದಾನೆ, ಸೈಕ್ಲೋನ್ಗಳನ್ನು ಕೇಳಿದ್ದಾನೆ, ಏನಂದರೆ ಚಂಡಮಾರುತಗಳನ್ನು ಕೇಳಿದ್ದಾನೆ. ಯಾವ ದೇಶಕ್ಕೆ ಇದು ಎಫೆಕ್ಟ್ ಆಗುತ್ತೆ ಅಂತ ಕ್ವಶನ್ ಕೇಳಿದರೆ ಆಪ್ಷನ್ನು ಬಿ ಬಂದು ಇದಕ್ಕೆ ಕರೆಕ್ಟ್ ಆನ್ಸರು. ಇದು ಬಂದು ನಾನು ಏನು ಮಾಡಿದ್ದೀನಿ ಅಂದರೆ ನಮ್ಮ ಜಿಯೋ ಇದೆಯಲ್ಲ, ಇದರಲ್ಲಿ ಪ್ರಪಂಚಿಕ ಭೂಗೋಳಶಾಸ್ತ್ರ ಇದೆ, ಅದರಲ್ಲಿ ನೀವು ನೋಡಬಹುದು ಆಯಾ ಖಂಡಕ್ಕೆ ಸಂಬಂಧಪಟ್ಟಂಥ ಯಾವೆಲ್ಲ ಸೈಕ್ಲೋನ್ಗಳಿದ್ದಾವೆ, ಯಾವ ಚಂಡಮಾರುತಗಳಿದ್ದಾವೆ ಅಂತ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಇದು ನೋಡಬಹುದು. ಇದು ಸೈಕ್ಲೋನ್ ಅಂತ ಇದೆಯಲ್ಲ, ಇದು ಭಾರತದ ಬಂಗಾಳಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರ. ಹಾಗೆ ಟೈಪನ್ನು ನೋಡ್ಬೋದು, ಫಿಲಿಪೈನ್ಸ್ ದ್ವೀಪಗಳು. ಹರಿಕೇನ್ ನೋಡಬಹುದು. ಹಾಗೆ ಬಂದು ಉತ್ತರ ಅಮೆರಿಕ ಮತ್ತು ಕೆರಿಬಿಯನ್ ಸಮುದ್ರದಲ್ಲಿ. ಹಾಗೆ ವಿಲ್ಲಿ ಆಸ್ಟ್ರೇಲಿಯಾ. ಓಕೆನಾ, ಇದು ಪೇಜ್ ನಂಬರು ಇದು ಪೇಜ್ ನಂಬರ್ ಮೆನ್ಷನ್ ಮಾಡಿದೆ. ಇದರಲ್ಲಿ ಎಲ್ಲ ಖಂಡಗಳನ್ನು ನೋಡಬೇಕು. ಹಾಗೆ ಆ ಕಾರಣದಿಂದ ಡೈರೆಕ್ಟಾಗಿ ನಾನೇನು ಪ್ರಪಂಚಿಕ ಭೂಗೋಳಶಾಸ್ತ್ರದ ಬಗ್ಗೆ ಹೇಳಿಬಿಟ್ಟಿದ್ದೀನಿ. ಓಕೆ, ಜಿಯೋದಲ್ಲೇ ಸಿಗುತ್ತೆ ನಿಮಗದು. ಹಾಗೆ ನೋಡೋಣ, ಇನ್ನೊಂದು ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾನೆ, ಇನ್ನೊಂದು ಕಲ್ಲಿದ್ದಲು ಗಣಿ ಕೇಂದ್ರ ಕೇಳಿದ್ದಾನೆ, ಮತ್ತು ಯಾವ ರಾಜ್ಯ ಅಂತ ಕೇಳಿದ್ದಾನೆ. ಇದು ಜಿಯೋ. ಸರಿ, ಜಿಯೋ ಇದೆಯಲ್ಲ, ಜಿಯೋ ಪೇಜ್ ನಂಬರ್ 278ರಿಂದ 279ರಲ್ಲಿ ನಿಮಗೆ ಆನ್ಸರ್ ಇದೆ. 278, 79. ನೋಡಿ, ಇಲ್ಲಿ ನೋಡ್ಬೋದು ನೀವು. ಜಾರ್ಖಂಡ್ ಬಂದು ಜಜಾರಿಯಾ ಇದೆ, ರಾಣಿಗಂಜ್ ಬಂದು ಪಶ್ಚಿಮ ಬಂಗಾಳ ಇದೆ, ಮತ್ತು ತಟ್ಟಪಾಣಿ ಬಂದು ಛತ್ತೀಸ್ಗಢ ಇದೆ, ತಲ್ಚೇರ್ ಬಂದು ಒಡಿಸ್ಸಾ ಇದೆ. ಓಕೆನಾ, ಆಪ್ಷನ್ ಬಂದು ಇದಕ್ಕೆ ಯಾವುದಿದೆ ಅಂದರೆ ರಾಣಿಗಂಜ್ ಬಂದು ಯಾವುದು ಪಶ್ಚಿಮ ಬಂಗಾಳ, 1ಕ್ಕೆ 2 ಇದೆ. ಹಾಗೆ ಮತ್ತು ಇನ್ನೊಂದು ಯಾವುದಂದರೆ ಜಜಾರಿಯಾ ಬಂದು ಜಾರ್ಖಂಡು, ಜಾರ್ಖಂಡು 3 ನೋಡೋಣ. ಓಕೆ, ನಿಮಗೆ ಸಿ ಆನ್ಸರ್ ಆಗುತ್ತೆ. ಓಕೆನಾ, ಇದು ಸಿ ಆನ್ಸರ್ ನೋಡ್ಬೋದು. ಇಲ್ಲಿ ನಿಮಗೆ ಯಥಾವತ್ತಾಗಿ ಕಲ್ಲಿದ್ದಲನ್ನು ಒಂದು ಟಾಪಿಕನ್ನು ತೊಗೊಂಡಿದ್ದೀನಿ. ಆ ಟಾಪಿಕಲ್ಲಿ ನಿಮಗೆ ಈಗ ಕೋಲ್ ಇದೆಯಲ್ಲ, ಈ ಕೋಲ್ ಚಾಪ್ಟ್ರಲ್ಲಿ ನಿಮಗೆ ರಾಜ್ಯವಾರು ಯಾವುದು ಅಂತ ಮೆನ್ಷನ್ ಮಾಡಿದ್ದೀನಿ. ಅದು 278ರಿಂದ ಮತ್ತು 79ರಲ್ಲಿ ನೀವು ನೋಡ್ಬೋದು, ಯಥಾವತ್ತಾಗಿ ಬಂದಿದೆ. ಹಾಗೆ ನೋಡಿ, ಇನ್ನೂ ಒಂದು ಇದು ಈ ಪುಸ್ತಕದಲ್ಲೇ ಬಂದಿದೆ. ಅಂದರೆ TKM R12 ಮತ್ತು MTU 1001, ಪೂಸಾ RH10, ಆಗ್ರೋ 6201 ಇವು ಯಾವುದರ ತಳಿಗಳು ಅಂತ ಮೆನ್ಷನ್ ಮಾಡಿದರೆ ಇದು ಭತ್ತದ ತಳಿ. ಪೇಜ್ ನಂಬರ್ 192 ಪೇಜ್ ನಂಬರ್, ಇದರಲ್ಲೇ ಜಿಯೋ ಬುಕ್ಕಲ್ಲೇ ನೋಡೋಣ. 192 ಒಂದೇ ನಿಮಿಷ. ಹಾಗೆ ಇಲ್ಲಿ ಭತ್ತ ಅಂತ ಇದೆ, ಪೇಜ್ ನಂಬರ್ 192 ಭತ್ತ ಅಂತ ಇದೆ. ನೀವು ನೋಡ್ಬೋದು, ಬುಕ್ ಎಲ್ಲ ಯಾರ ಹತ್ರ ಇದೆ ಅವರು ನೋಡಬಹುದು. 192ರಲ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ, ಅದು ವಿಶೇಷ ಅಂತ ಮೆನ್ಷನ್ ಮಾಡಿದ್ದೀನಿ. ಈ ಪುಸ್ತಕದಲ್ಲಿ ವಿಶೇಷ ಅಂತ ಮೆನ್ಷನ್ ಮಾಡಿದ್ದೀನಿ. ಭತ್ತದ ಕೆಳಗಡೆ ಭತ್ತದ ತಳಿಗಳು ಯಾವುದಿದೆ ನೋಡಿ ಹೇಳ್ತೀನಿ. ಇಲ್ಲಿ ಭತ್ತದ ತಳಿಗಳು ಹರ್ಷ, ಸ್ವರ್ಣ, ವಿಜಯ್,
ದನ್, ವೇಕ್, ಜವಾಹರ್ ರೈಸ್ 3, ಪೂಸಾ RH10 ನೋಡಿ, ಪೂಸಾ RH10 ಇದೆ. ಹಾಗೆ ಪೂಸಾ ಸುಗಂಧ, ಪೂಸಾ ಬಾಸುಮತಿ ಅಂತ ಇದೆ. ಇನ್ನು ಇತ್ತೀಚೆಗೆ ಇದನ್ನು ಮುಂದಿನ ಎಡಿಷನಲ್ಲಿ ಕೆಲವೊಂದು ಏನು ಮೆನ್ಷನ್ ಮಾಡಿದ್ರಲ್ಲ ಇಲ್ಲಿ, ಇದನ್ನು ಆ್ಯಕ್ಚುಲಿ ಇಲ್ಲಿ ಆನ್ಸರ್ ಇದೆ, ಏನು ಪೂಸಾ 10 ಅಂತ ಇದೆ. ಓಕೆನಾ, ಪೂಸಾ RH10 ಇದೆ. ಈ ಪುಟದಲ್ಲಿ ನೋಡಬಹುದು ನೀವು, 192ನೇ ಪುಟದಲ್ಲಿ. ಮುಂದಿನ ಕ್ವಶನ್ ನೋಡೋಣ. ಹಾಗೆ ಮ್ಯಾಚ್ ದ ಫಾಲೋಯಿಂಗ್ಸ್ ಅಂದರೆ ಏನಂತ ಕೇಳಿದರೆ, ಒಂದು ಕಡೆ ಏನೋ ಮಾಪನಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಅದು ಏನಕ್ಕೆ ಯಾವುದು ಅದರಿಂದ ಯೂಸ್ ಆಗುತ್ತೆ, ಏನು ಕಂಡುಹಿಡಿಬಹುದು ಅಂತ ಮೆನ್ಷನ್ ಮಾಡಿದ್ದಾರೆ. ಹೈಸೋಹೇಲ್ ಬಂದು ಸಮ ಸೂರ್ಯರಶ್ಮಿ, ಇದು ಸ್ಥಳಗಳನ್ನು ಜೋಡಿಸುವ ರೇಖೆಯಾಗಿದೆ. ಹಾಗೆ ಐಸೋಬರ್ ಬಂದು ಸಮ ಒತ್ತಡವಿರುವ ಸ್ಥಳಗಳನ್ನು ಜೋಡಿಸುವ ರೇಖೆಯಾಗಿದೆ. ಹಾಗೆ ಐಸೋನೇಪ್ ಬಂದು ಸಮ ಮೋಡ, ಅಂದರೆ ಮೋಡದ ಪ್ರಮಾಣ ಜೋಡಿಸುವ ರೇಖೆಯಾಗಿದೆ. ಹಾಗೆ ಐಸೋಹೇಟ್ ಬಂದು ಇದು ಐಸೋಹೇಟ್ ಬಂದು ಸಮ ವೃಷ್ಟಿ, ಇದನ್ನು ಮೆನ್ಷನ್ ಮಾಡಿದ್ದಾರೆ. ಇದನ್ನು ನಾವು ಏನು ಮಾಡ್ಬೋದು, ಇದನ್ನು ನಾವು ಜಿಯೋಗ್ರಫಿ ಅಂತಲೂ ಮೆನ್ಷನ್ ಮಾಡ್ಕೋಬೋದು, ಅಥವಾ ಮಾಪನಗಳಿದೆ ಸೈನ್ಸ್ ಅಂತಲೂ ಕನ್ಸಿಡರ್ ಮಾಡಬಹುದು. ಆ ಕಾರಣದಿಂದ ಆಪ್ಷನ್ 4 ಸರಿಯಾದ ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 47ನೇದು, ಅರಬ್ಬಿ ಸಮುದ್ರಕ್ಕಿಂತ 4 ಪಟ್ಟು ಹೆಚ್ಚು ಚಂಡಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಲು ಕಾರಣ ಏನಂತ ಕ್ವಶನ್ ಆಗಿದೆ. ಇಲ್ಲಿ 4 ಆಪ್ಷನ್ಸ್ ಇದೆ, ಅದಕ್ಕೆ ಸರಿಯಾದ ಕಾರಣಗಳನ್ನು ಗುರುತಿಸಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಸಿ ಕರೆಕ್ಟ್ ಇದೆ. ಎ, ಸಿ ಮತ್ತು ಡಿ ಕರೆಕ್ಟ್ ಆಗಿದೆ. ಇದು ಸಾಗರ ಮೇಲ್ಮೈನ ಹೆಚ್ಚು ಉಷ್ಣಾಂಶ. ಯಾಕೆಪ್ಪ ಅಂದರೆ ಬೆಚ್ಚಗಿನ ಸಮುದ್ರದ ನೀರು ಚಂಡಮಾರುತಗಳಿಗೆ ಶಕ್ತಿಯನ್ನು ತುಂಬಿಕೊಡುತ್ತೆ. ಹಾಗೆ ತೇವಾಂಶಭರಿತ ಮೋಡಗಳು, ನಿರಂತರವಾಗಿ ತೇವಾಂಶ ಹರಿವು ಮೋಡಗಳ ರಚನೆಗೆ ಕಾರಣ ಆಗಿ ಚಂಡಮಾರುತಗಳ ಬೆಳವಣಿಗೆಗೆ ಕಾರಣ ಆಗುತ್ತೆ. ಕರೆಕ್ಟ್ ಇದೆ. ಹಾಗೆ ಭೌಗೋಳಿಕ ಆಕಾರ, ಬಂಗಾಳ ಕೊಲ್ಲಿಯ ಆಕಾರವು ಹಿಂದೂ ಮಹಾಸಾಗರದಿಂದ ಬರುವ ಗಾಳಿ ಮತ್ತು ತೇವಾಂಶವನ್ನು ಕೇಂದ್ರೀಸಲು ಸಹಾಯ ಮಾಡುತ್ತದೆ. ಆ ಕಾರಣದಿಂದ ಎ, ಸಿ ಮತ್ತು ಡಿ ಕರೆಕ್ಟ್ ಆಗಿದೆ. ಆ ಕಾರಣದಿಂದ 47ನೇ ಪ್ರಶ್ನೆಗೆ ಬಂದು ನಿಮಗೆ ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಇನ್ನೂ ಒಂದು ಇಂಪಾರ್ಟೆಂಟು, ನಮ್ಮ ಕರ್ನಾಟಕದ ಕಂಡುಬರುವ ಬಂದರುಗಳ ಬಗ್ಗೆ ಅನುಕ್ರಮವಾಗಿ ಬರೀರಿ ಅಂತ ಕೇಳಿದ್ದಾನೆ. ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ, ಅಂದರೆ ಮೇಲೆಯಿಂದ ಕೆಳಗಡೆಗೆ ಹೋಗೋ ಇದರಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಕಂಡುಬರುವ ಬಂದರುಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಯಾವುದು ಸರಿಯಾದ ಕ್ರಮ ಅಂತ ಕ್ವಶನ್ ಕೇಳಿದ್ದಾನೆ. ಇದಕ್ಕೂ ಆನ್ಸರ್ ಇದೆ, ನೋಡಿಸ್ತೀನಿ ನೋಡಿ ನಿಮಗೆ. ಕರ್ನಾಟಕ ಜಿಯೋಗ್ರಫಿ ಪೇಜ್ ನಂಬರ್ 229. ಇಲ್ಲಿ ಮ್ಯಾಪೇ ಕೊಟ್ಬಿಟ್ಟಿದ್ದೀನಿ ನಿಮಗೆ. ಓಕೆನಾ, ಕಾರವಾರ, ಅಂಕೋಲ, ಕುಮಟ, ಭಟ್ಕಳ ಸರಿಯಾದ ಆನ್ಸರ್ ಬಂದು ಇಲ್ಲಿ ಆರ್ಡರ್ ಪ್ರಕಾರ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಇದಕ್ಕೆ ಆನ್ಸರ್ ಸಿಗುತ್ತೆ. ಓಕೆ, ನೆಕ್ಸ್ಟು ಜಿಯೋಗ್ರಫಿ ರಿಲೇಟೆಡೇ ಒಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ಕೇಳಿದ್ದಾನೆ. ಇದನ್ನು ನೋಡೋಣ. 49 ಪ್ರಶ್ನೆ, ಯಾವ ವನ್ಯಜೀವಿ ಅಭಯಾರಣ್ಯವು ಇತ್ತೀಚೆಗೆ ನೈಸರ್ಗಿಕ ಪ್ರಸರಣದ ಮೂಲಕ ಏಷ್ಯಾಟಿಕ್ ಸಿಂಹಗಳಿಗೆ ಆವಾಸ ಸ್ಥಾನ ಆಗಿದೆ? ಎಲ್ಲರಿಗೂ ಗೊತ್ತಿದ್ದು ಏಷ್ಯಾಟಿಕ್ ಸಿಂಹಗಳೆಲ್ಲಿದೆ, ಗುಜರಾತ್ನ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ ಅಂತ ನಮ್ಮ ಭಾರತದಲ್ಲಿ. ಮತ್ತು ಇನ್ನೂ ಏನಪ್ಪ ಅಂದರೆ ಇನ್ನೂ ಒಂದು ಅದನ್ನು ಶಿಫ್ಟ್ ಮಾಡಿದ್ದಾರೆ. ಅಂದರೆ ಅದರಲ್ಲೂ ಇದ್ದಾವೆ ಕೆಲವೊಂದು ಸಿಂಹಗಳನ್ನು ಬೇರೆ ವನ್ಯಜೀವಿ ಅಭಯಾರಣ್ಯಕ್ಕೂ ಶಿಫ್ಟ್ ಮಾಡಿದ್ದಾರೆ ಕೆಲವೊಂದನ್ನು. ಅದು ಯಾವುದಪ್ಪ ಅಂದರೆ ಬರ್ದಾ ವನ್ಯಜೀವಿ ಅಭಯಾರಣ್ಯ, ಇದು ಗುಜರಾತಲ್ಲಿದೆ. ಇನ್ನು ಬಂದು 3 ಇದು ಆನ್ಸರ್ ಕರೆಕ್ಟಾಗಿ ಬರ್ದಾ ಅಂತ ಇದೆ. ಓಕೆನಾ, ನೆಕ್ಸ್ಟ್ ನೋಡೋಣ. ಇದರಲ್ಲಿ ಇನ್ನೂ 3 ಅಭಯಾರಣ್ಯಗಳಿವೆ. ಗಾಂಧಿಸಾಗರ ಅಭಯಾರಣ್ಯ ಮತ್ತು ಕುನ್ಹೋ ರಾಷ್ಟ್ರೀಯ ಉದ್ಯಾನ ಒಂದು 2 ಬಂದು ಮಧ್ಯಪ್ರದೇಶದಲ್ಲಿದೆ. ಹಾಗೆ ಬನ್ನಿ ಹುಲ್ಲುಗಾವಲು ಬಂದು ಗುಜರಾತ್ನಲ್ಲಿದೆ. ಓಕೆನಾ, ಆನ್ಸರ್ ಬಂದು ನಿಮಗೆ ಬರ್ದಾ ವನ್ಯಜೀವಿ ಧಾಮ ಅಂತ. ಹಾಗೆ ನೋಡೋಣ, ಈ ಕೆಳಗಿನವುಗಳಲ್ಲಿ ಎಷ್ಟು ಪೇಜ್ ನಂಬರ್ ಅಂದರೆ ಕ್ವಶನ್ ನಂಬರ್ 50. ಈ ಕೆಳಗಿನ ಕರ್ನಾಟಕದಲ್ಲಿನ ಸಂರಕ್ಷಣಾ ಪ್ರದೇಶಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ಮೇಲಿನ ಯಾವುದು ಹುಲಿ ಸಂರಕ್ಷಣಾ ವಲಯಗಳು ಅಂತ ಕೇಳಿದರೆ ಇದು ಆಪ್ಷನ್ ಬಂದು ಎ, ಸಿ, ಇ, ಎಫ್. ಓಕೆನಾ, ಆನ್ಸರು ಬಂಡೀಪುರ, ಭದ್ರಾ, ಕಾಳಿ, ನಾಗರಹೊಳೆ. ಈ ಕರ್ನಾಟಕ ಜಿಯೋಗ್ರಫಿಯಲ್ಲಿ ನೋಡೋಣ ನಿಮಗೆ ಪೇಜ್ ನಂಬರ್ 76. ಓಕೆನಾ, ಪೇಜ್ ನಂಬರ್ 76ರಲ್ಲಿ ನಿಮಗೆ ಆನ್ಸರ್ ಇದೆ ಸಿ. ಇಲ್ಲಿ ಕ್ವಶನ್ ಏನಿದೆ ಅಂದರೆ ಹುಲಿ ಸಂರಕ್ಷಣೆ ಸಂರಕ್ಷಣಾ ವಲಯಗಳು ಅಂತ ಇದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಈ ಒಂದು ಟೇಬಲ್ ಹಾಕಿದ್ದೀನಿ, ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಅದರ ರಿಲೇಟೆಡ್ ಕ್ವಶನ್ ಇದೆ. ಒಂದು ನೋಡಿ, ಬಂಡೀಪುರ, ಭದ್ರಾ, ಕಾಳಿ, ನಾಗರಹೊಳೆ ಇಷ್ಟು ಇಲ್ಲಿ ಆನ್ಸರ್ ಇದೆ ನಿಮಗೆ. ಇದೇ ಇದರಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆನಾ, ಪೇಜ್ ನಂಬರ್ ನಿಮಗೆ 76ರಲ್ಲಿ ನಾನೇ ಬರೆದಿರುವ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಸಿಗುತ್ತೆ. ಮುಂದಿನ ಕ್ವಶನ್ ನೋಡೋಣ. ಹಾಗೆ
ಇಲ್ಲೊಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇದೆ, ನೋಡ್ಬಿಡೋಣ. ಅಂದರೆ ಒಂದು ಕಡೆ ಮ್ಯಾಚ್ ದ ಫಾಲೋ ಅಂದರೆ ಹೊಂದಿಸಿ ಬರಿ ಅಂತ ಕೇಳಿದ್ದಾನೆ, ಯಾವ ಜೋಡಣೆಗಳು ಸರಿಯಾಗಿದೆ ಅಂತ ಕೇಳಿದ್ದಾನೆ. ನೀತಿ ಆಯೋಗ ನರೇಂದ್ರ ಮೋದಿಯವರು, ಹಾಗೆ ರಾಷ್ಟ್ರೀಯ ಭಾರತ ಚುನಾವಣಾ ಆಯೋಗ ಬಂದು ಜ್ಞಾನೇಶ್ ಕುಮಾರ್. ಓಕೆ, ಇದು ಕರೆಂಟ್ ಅಫೇರ್ಸು, ಇದು ಬೇಡ, ನಾನು ಜಿಯೋಗ್ರಫಿ ರಿಲೇಟೆಡ್ ನೋಡೋಣ ಅಂತ ಹೇಳಿದೆ. ಇನ್ನೊಂದು ನೋಡಿ, ಕ್ವಶನ್ ನಂಬರ್ 53. ಅಂದರೆ ಇಲ್ಲಿ ನದಿ ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಇದೆ. ಪಟ್ಟಿ 1 ಅಂತಾರಾಜ್ಯ ವಿವಾದಗಳು, ಮತ್ತು ಪಟ್ಟಿ ಸಂಬಂಧಿಸಿದ ರಾಜ್ಯಗಳು ಅಂತ. ಇದಕ್ಕೆ ನೋಡಿ, ನೀವು ಕರ್ನಾಟಕ ಜಿಯೋಗ್ರಫಿ ಏನಿದೆಯಲ್ಲ, ಈ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಪೇಜ್ ನಂಬರ್ 107 ಮತ್ತು 108ರಲ್ಲಿದೆ. 107 ಇಲ್ಲಿ ನೋಡಿ, ಟೇಬಲ್ ಕೊಟ್ಟಿದ್ದೀನಿ. ಓಕೆನಾ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಟೇಬಲ್ ಇದೆ, ಈ ಟೇಬಲ್ ಮತ್ತು ಈ ಕಡೆ ಟೇಬಲ್ ಇದೆ. ಸಿ, ಇದಕ್ಕೆ ಆಪ್ಷನ್ ಬಂದು ಅಂತ ಇದೆ, ಬಿ ಆ್ಯಂಡ್ ಸಿ ಕರೆಕ್ಟ್ ಇದೆ. ಬಿ ಬಂದು ಕಾವೇರಿ ಜಲವಿವಾದ ನ್ಯಾಯಮಂಡಳಿ ಬಂದು ಕರ್ನಾಟಕ, ಕೇರಳ, ತಮಿಳುನಾಡು, ಪುದುಚೇರಿ. ಓಕೆ, ಅದು ಕರೆಕ್ಟ್ ಆನ್ಸರ್ ಇದೆ. ಗೋದಾವರಿ ವಿವಾದ ನ್ಯಾಯಮಂಡಳಿ ಬಂದು ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಗೋವಾ ಅಂತ ಇದೆ. ಇದು ಕರೆಕ್ಟ್ ಆನ್ಸರ್ ಇದೆ. ಓಕೆನಾ, ಇದಕ್ಕೆ ಆನ್ಸರ್ ಬಂದು ಬಿ ಆ್ಯಂಡ್ ಸಿ ಕರೆಕ್ಟ್ ಆನ್ಸರ್ ಇದೆ. ಮತ್ತು ಇನ್ನೂ ಅದರ ಕೆಳಗಡೆಗೆ ಒಂದು ಕರೆಂಟ್ ಅಫೇರ್ಸು, ಮತ್ತು ಅದನ್ನು ನಾನು ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಜುಲೈ 4, 2024ರಂದು ಶಾಂಘೈ ಸಹಕಾರ ಸಂಸ್ಥೆ SCOನ ಕಾಯಂ ಸದಸ್ಯತ್ವವನ್ನು ಪಡೆದ ದೇಶ ಯಾವುದು ಅಂತ. ಆಪ್ಷನ್ 2 ಬಂದು ಬೆಲಾರಸ್ ಇದೆ. ನಿಮಗೆ ಜಿಯೋದಲ್ಲಿ ನೋಡ್ಬೋದು. ಓಕೆನಾ, ಜಿಯೋ ಪೇಜ್ ನಂಬರ್ 20ರಲ್ಲಿ ನೋಡ್ಬೋದು. ನಿಮ್ಗೆ ಅದು ತೋರಿಸ್ತೀನಿ. ಪೇಜ್ ನಂಬರ್ 20 ಇಲ್ಲಿ ನೋಡಿ, ಚೈನಾ ಶಾಂಘೈ ಕೋಆಪರೇಟಿವ್ ಆರ್ಗನೈಸೇಷನ್ ಸಂಘಟನೆ. ಓಕೆನಾ, SCO ಅಂತ ಇದೆ. ಇಲ್ಲಿ ನೋಡಿ, ನೀವು ಇಲ್ಲೇ ನೋಡ್ಬೋದು ಏನಂತ ಮೆನ್ಷನ್ ಮಾಡಿದ್ದೀನಿ ಅಂದರೆ, ಇಲ್ಲಿ ಹಾಗೆ ನೋಡಿ, 2024ರಲ್ಲಿ ಬೆಲಾರಸ್ ಈ ಗುಂಪಿಗೆ ಸೇರಿದ ರಾಷ್ಟ್ರವಾಗಿದೆ. ಓಕೆನಾ, ಇಲ್ಲೇ ಆನ್ಸರ್ ಇದೆ. ಮುಂದಿನ ಕ್ವಶನ್ ನೋಡೋಣ. ಹಾಗೆ ಇನ್ನೊಂದು ಕರೆಂಟ್ ಅಫೇರ್ಸ್ ಇದೆ ಇಲ್ಲಿ, 56 ಕ್ವಶನ್ ನಂಬರು. ಲಕ್ಷದ್ವೀಪ ಸಮೂಹದಲ್ಲಿರುವ ಯಾವ ದ್ವೀಪವನ್ನು ಭಾರತ ಸರ್ಕಾರವು ಇತ್ತೀಚೆಗೆ ರಕ್ಷಣಾ ಮತ್ತು ಅಂದರೆ ನಮ್ಮ ಮಿಲಿಟರಿ ಪರ್ಪಸ್ಸಿಗೆ ಉದ್ದೇಶಗಳಿಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಕ್ರಮಗಳನ್ನು ಪ್ರಾರಂಭಿಸಿದೆ ಅಂತ ಕ್ವಶನ್ ಕೇಳಿದೆ. ಇಲ್ಲಿ ಮಿನಿಕಾಯ್ ದ್ವೀಪ ಏನಂದರೆ ನಮ್ಮ ರಕ್ಷಣೆಗೆ ಆಗಿರಬಹುದು, ಮತ್ತು ನಮ್ಮದು ಮಿಲಿಟರಿ ಪರ್ಪಸ್ ಅಂದರೆ ಅದಕ್ಕೆ ಆ ಕಾರಣದಿಂದ ಇದನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಓಕೆ, ಇದು ಕರೆಂಟ್ ಅಫೇರ್ಸ್ ಇದೆ. ಹಾಗೆ ಮುಂದಿನ ಕ್ವಶನ್ ನೋಡೋಣ. ಇನ್ನೂ ಒಂದು ಏನಪ್ಪ ಇಂಪಾರ್ಟೆಂಟ್ ಅಂದರೆ ಮುಂದಿನ ಕ್ವಶನ್, ಇಲ್ಲೊಂದು ಕ್ವಶನ್ ಇದೆ ನೋಡೋಣ. ಇಲ್ಲೊಂದು 2 ಕ್ವಶನ್ ಇದೆ ನಮ್ಮ ಕೋಆಪರೇಟಿವ್ ಸೊಸೈಟಿ ರಿಲೇಟೆಡ್ ಆಗಿ. ಕರ್ನಾಟಕದಲ್ಲಿ ಮೊದಲ ಸಹಕಾರ ಸಂಘ ಆರಂಭವಾದ ಸ್ಥಳ ಯಾವುದು ಅಂದರೆ ಕಣಗಿನಹಾಳ, ಗದಗಿನ ಕಣಗಿನಹಾಳ ಅಂತ ನೋಡಬಹುದು. ಹಾಗೆ ಕರ್ನಾಟಕದ ಸಹಕಾರಿ ಚಳುವಳಿಯ ಪಿತಾಮಹ ಎಂದು ಯಾರನ್ನು ಕರೀತಾ ಇದ್ದಾರೆ? ಸಿದ್ದನಗೌಡ, ಸಣ್ಣ ರಾಮನಗೌಡ ಪಾಟೀಲ್ ಅಂತ ನಾವು ನೋಡಬಹುದು. ಹಾಗೆ ಮುಂದಿನ ಇನ್ನೊಂದು ಇಲ್ಲಿ ನಮ್ಮ ಭಾರತದ ನೀರಾವರಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಆಗಿದೆ, ಬಟ್ ಇದು ನಾನು ಗೂಗಲಲ್ಲಿ ತೊಗೊಂಡಿದ್ದು. ಈ ಕೆಳಗಿನ ವಸಾಹತು ಭಾರತದ ನೀರಾವರಿ ಕ್ಷೇತ್ರದ ಅಗ್ರಗಣ್ಯರೆಂದು ಪರಿಗಣಿತರಾದವರು ಯಾರು ಅಂತ ಕೇಳಿದರೆ ಇಲ್ಲಿ 4 ಆಪ್ಷನ್ ಇದೆ. ಇದಕ್ಕೆ ಆರ್ಥರ್ ಕಾಟನ್ ಅಂದ್ಬಿಟ್ಟು ಆನ್ಸರ್ ಇದೆ. ಇವರು ಬ್ರಿಟಿಷ್ ಭಾರತೀಯ ಸೇನೆಯಲ್ಲಿ ಕರ್ನಲ್ ಆಗಿದ್ದರು. ನೀರಾವರಿ ಇಂಜಿನಿಯರ್ ಆಗಿ ಪ್ರಸಿದ್ಧ ಪಟ್ಟಿದ್ದರು. ಕರ್ನಲ್ಲು ಆಗಿದ್ದರು ಅವರು ಬ್ರಿಟಿಷ್ ಸೈನ್ಯದಲ್ಲಿ, ಹಾಗೆ ನೀರಾವರಿ ಇಂಜಿನಿಯರ್ ಸಹ ಆಗಿದ್ದರು. ಇವರು ದಕ್ಷಿಣ ಭಾರತದ ಗೋದಾವರಿ ಮತ್ತು ಕಾವೇರಿ ನದಿಗಳ ಮೇಲಿನ ಅಣೆಕಟ್ಟುಗಳು ಮತ್ತು ಕಾಲುವೆಗಳ ನಿರ್ಮಾಣದಲ್ಲಿ ಪಾತ್ರವನ್ನು ಅಂದರೆ ಇಂಜಿನಿಯರ್ ಆಗಿದ್ರೆ ಅಂದರೆ ಸಹಾಯ ಮಾಡೋದಾಗಿರಬಹುದು, ಒಂದು ಏನೆಲ್ಲ ಕೆಲಸಗಳನ್ನು ಮಾಡಬೇಕು, ಒಂದು ಪ್ಲಾನ್ ರಚನೆ ಆಗಿರಬಹುದು, ಪ್ರತಿಯೊಂದಕ್ಕೂ ಇವರು ಸಹಾಯ ಮಾಡಿದ್ದಾರೆ. ಆ ಕಾರಣದಿಂದ ಅವರನ್ನು ಅಗ್ರಗಣ್ಯ ಅಂತ ಸೂಚಿಸಲಾಗಿದೆ. ಇನ್ನು ನಾಳೆ ನಾನು ಏನಪ್ಪ ಅಂದರೆ ಕನ್ನಡ ಅಂದರೆ ನಿನ್ನೆ ನಡೆದಿರೋದು 708 ಪೋಸ್ಟಲ್ಲಿ 35 ಕ್ವಶನ್ಗೆ ಯಾವೆಲ್ಲ ಬಂದಿದೆ ಪ್ರಶ್ನೆಗಳು ಅಂತ ನಾನು ನನ್ನ ಪುಸ್ತಕದಲ್ಲಿ ನಿಮಗೆ ಸವಿಸ್ತಾರವಾಗಿ ಕೊಡ್ತೀನಿ. ಹೀಗೆ ಇನ್ನೂ ಯಾರೆಲ್ಲ ನನ್ನ ಪುಸ್ತಕವನ್ನು ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಆಗಿರ್ಬೋದು, ಇಂಡಿಯನ್ ಅಂದರೆ ಜಿಯೋಗ್ರಫಿ ಆಗಿರ್ಬೋದು, ಇನ್ನೂ ಯಾರೆಲ್ಲ ಪರ್ಚೇಸ್ ಮಾಡಿಲ್ಲ ಪರ್ಚೇಸ್ ಮಾಡಿ, ಮುಂದಿನ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ ಕಾರಣದಿಂದ ಮತ್ತು ಪದೇ ಹೇಳ್ತಾ ಇದ್ದೀನಿ, ಎಲ್ಲರೂ ಮೊದಲು ಬೇಸಿಕ್ ಪುಸ್ತಕಗಳನ್ನು ಒಂದು ಸೆಟ್ ನಿಮ್ಮ ಹತ್ರ ಇಟ್ಕೊಂಡಿರಬೇಕು. ಮತ್ತು ಇನ್ನೂ ಯಾರೆಲ್ಲ ಸ್ಟಡಿ ಮಾಡಬೇಕು, ಇಲ್ಲಪ್ಪ ಎಕ್ಸಾಮ್ ಆಗಲಿ ನೋಟಿಫಿಕೇಷನ್ ಆಗಲಿ ಮಾಡೋಣ, ಮತ್ತು ಸರ್ಕಾರದಲ್ಲೇ ಗೊಂದಲಗಳಿವೆ, ಅದಕ್ಕೆ ಯಾವುದೇ ರೀತಿ ಕಿವಿ ಕೊಡಲು ಹೋಗಬೇಡಿ. ಆಮೇಲೆ ಮತ್ತು ಇನ್ನೇನಪ್ಪ ಅಂದರೆ ಬೆಂಗಳೂರು ವೆದರ್ ತುಂಬ ಇವತ್ತು 3 ಡೇಸಿಂದ ಫುಲ್ ಚಿಲ್ಲಾಗಿದೆ. ನಾನು 3 ದಿನದಿಂದ ಹುಷಾರು ತಪ್ಪಿದ್ದೀನಿ. ಆದರೂ ನಾನು ಕೋರ್ಟ್ಗೆ ಹೋಗಿ ಬಂದು ಮತ್ತೆ ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ, ನಾನು ಬರೆದಿರೋ ಪುಸ್ತಕಗಳಲ್ಲಿ ಏನೆಲ್ಲ ಮಾಹಿತಿ ಇದೆ ಅಂತ ತಮಗೆ ತಿಳಿಸ್ತಾ ಇದ್ದೀನಿ. ಮತ್ತು ಇನ್ನೇನಪ್ಪ ಅಂದರೆ ವಿಶೇಷತೆ
ಇವರೇನಪ್ಪ ಅಡ್ವೊಕೇಟ್ ಇದ್ದಾರೆ, ಅಡ್ವೊಕೇಟ್ ಆಗಿ ಇದಕ್ಕೆ ಯಾಕೆ ಇದನ್ನೆಲ್ಲ ಪುಸ್ತಕಗಳನ್ನು ಬರೆದಿದ್ದಾರೆ. ಆ್ಯಕ್ಚುಲಿ ನಾನು ಬಂದು ಆಸ್ಪಿರೆಂಟು UPSC ಮತ್ತು KPS ಅಂತ ನಾನು ಕ್ಲಾಸ್ 1 ಆಫೀಸರ್ಸ್ ಮಾತ್ರ ಎಕ್ಸಾಮ್ ತೊಗೊಳ್ತಾ ಇದ್ದೀನಿ ಈಗಲೂ. ಮತ್ತು ಅದಕ್ಕೆ ನಾನು ಏನು ರೆಡಿ ಮಾಡ್ಕೊಂಡಿದ್ದೆ ನೋಟ್ಸನ್ನು, ಅದನ್ನು ನಾನು ಸ್ವತಃ ಪ್ರಿಂಟ್ ಮಾಡಿಸಿದ್ದೀನಿ. ಆ ಕಾರಣದಿಂದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಹೆಲ್ಪ್ ಆಗಲಿ ಅಂತ ನಾನು ಪುಸ್ತಕಗಳನ್ನು ಬರೆದಿದ್ದೀನಿ. ಬಿಡುವಿನ ಟೈಮಲ್ಲಿ ನಾನು ಕೋರ್ಟು ನೋಡ್ತೀನಿ, ಜೊತೆಗೆ ನಾನು ಸ್ಪರ್ಧಾರ್ಥಿಗಳಿಗೆ ಯಾವಾಗಲೂ ಏನು ಕ್ಲಾಸ್ ಮಾಡ್ತೀನಿ, ಏನೆಲ್ಲ ಆಗ್ತಾ ಇದೆ ನಮ್ಮ ಸ್ಪರ್ಧಾತ್ಮಕ ಲೋಕದಲ್ಲಿ, ಮತ್ತು ಯಾವೆಲ್ಲ ಸಬ್ಜೆಕ್ಟ್ಸನ್ನು ಓದಬೇಕು, ಮತ್ತು ಏನೆಲ್ಲ ಮಾಡಬೇಕು, ಮುಂದಿನ ದಿನಗಳಲ್ಲಿ ನಾನು ಯಾವ ರೀತಿ ಪ್ರಬಂಧ ಬರಿಬೇಕು, ಮತ್ತು ಯಾವ ರೀತಿ ಪ್ರಿಸೇಜ್ ಬರಿಬೇಕು, ಯಾವ ರೀತಿಯ ಟ್ರಾನ್ಸ್ಲೇಷನ್ ಬರಿಬೇಕು ಅಂತ ಎಸ್ಪೆಷಲಿ PSI ಸ್ಟೂಡೆಂಟ್ಸ್ಗೆ ಹಾಗೆ KS ಸ್ಟೂಡೆಂಟ್ಸ್ಗೆ ನಾನು ಹೇಳ್ತೀನಿ. ಯಾವ ರೀತಿ ಪ್ರಬಂಧ ಬರಿಬೇಕು, ಪ್ರಬಂಧ ಅಂದರೆ ಏನು, ಪ್ರಿಸೇಜ್ ಅಂದರೆ ಏನು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಮತ್ತು ಇನ್ನೂ ಒಂದು ವಿಷಯ ಅಂದರೆ, ಇವತ್ತು ನಾನು MCQ ಕ್ವಶನ್ ಹಾಕೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಹುಷಾರು ತಪ್ಪಿದ್ದೀನಿ. ಆ ಕಾರಣದಿಂದ ಬಂದು ನಾನು MCQ ಕ್ವಶನ್ ಹಾಕಿಲ್ಲ, ಪೇಪರ್ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ಯಾವುದು ನಮ್ಮ ಟೆಲಿಗ್ರಾಮ್ ಮಿಸ್ಟರ್ AJ ಹರೀಶ್ 1432 ಅದನ್ನು ಲಿಂಕನ್ನು ಸಹ ನಾನು ಎಲ್ಲ ವಿಡಿಯೋಗಳಲ್ಲೂ ಹಾಕ್ತಾ ಇರ್ತೀನಿ. ನೀವು ಯಾರೆಲ್ಲ ಇನ್ನೂ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಅಂತ ಹೇಳ್ತಾ, ಮತ್ತು ಹಾಗೆ ನನ್ನ ನಾಳೆ ಅಂದರೆ ಕನ್ನಡ ವಿಡಿಯೋದ ಬಗ್ಗೆ ಕ್ಲಾಸ್ ಮಾಡ್ತೀನಿ. ಏನೆಲ್ಲ ಕನ್ನಡ ಗ್ರಾಮರ್ ರಿಲೇಟೆಡ್ ಕ್ವಶನ್ಸ್ ಬಂದಿದೆ, ಮತ್ತು ನೀವು ಕನ್ನಡ ಗ್ರಾಮರ್ ಯಾವ ಪುಸ್ತಕಗಳನ್ನು ಓದಬೇಕು, ಎಲ್ಲಿಂದ ಕ್ವಶನ್ಸ್ ಅರೈಸ್ ಆಗುತ್ತೆ ಅಂತ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಹಾಗೆ ನೀವು ಯಾವುದೇ ಕಾರಣಕ್ಕೂ ಸ್ಟಡಿ ಕಂಟಿನ್ಯೂಸ್ ಇರಲಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ.